ಅವರು ಹಿಂದೆಯಿಂದ ಓಡಿದ್ರು, ಆದ್ರೆ ನಾವು ಮುಂದೆಯಿಂದ ಓಡಿದ್ವಿ, ಅದು ಭಾರತ. ಅವರು ಹೇಗೆ ಅಂತಂದ್ರೆ ಕದ್ದು ಮುಚ್ಚಿ ಮಾಡೋದು, ಒಂದ್ ನೆಟ್ವರ್ಕ್ ಅನ್ನ ಡೆವಲಪ್ ಮಾಡ್ಕೊಳ್ಳೋದು, ಜನರ ತಲೆಯೊಳಗೆ ವಿಷ ತುಂಬೋದು. ನಾವ್ ಏನೂ ಇಲ್ಲ ರೀ, ನೀವು ಮಾಡಿರೋದಕ್ಕೆ ಪ್ರತೀಕಾರ ತೆಗೆದುಕೊಳ್ತೀವಿ ಅಂತ ಜಗತ್ತನ್ನ ಕನ್ವಿನ್ಸ್ ಮಾಡಿ, ಜಗತ್ತಿಗೆ ಒಪ್ಪಿಸಿದೀವಿ, ನಮ್ಗಾಗಿರುವಂತ ಅಟ್ಯಾಕ್ ನಿಮ್ಗಾಗಿದ್ರೆ ಏನ್ ಮಾಡ್ತಿದ್ರಿ ಅನ್ನೋದನ್ನ ಕನ್ವಿನ್ಸ್ ಮಾಡಿ ನಾವ್ ಹೀಗ್ ಮಾಡ್ತೀವಿ ಅಂತ ಹೇಳಿ ಪಾಕಿಸ್ತಾನಕ್ಕೆ ಟೈಮ್ ಕೊಟ್ಟು, ಬಹಳ ಜನ ನಂಗೆ ಹೇಳೋರು ಟೈಮ್ ಇಷ್ಟು ಕೊಡಬಾರ್ದಾಗಿತ್ತು, ಪಾಕಿಸ್ತಾನ ಪ್ರಿಪೇರ್ ಆಗ್ಬಿಡುತ್ತೆ. ಏನ್ ಮಣ್ಣಂಗಟ್ಟಿ ಪ್ರಿಪೇರ್ ಆದ್ರು. ನಾವು ಅಟ್ಯಾಕ್ ಮಾಡ್ಲಿಕ್ಕೆ ಅಂತ ದಾಳಿ ಮಾಡಿದಾಗ, ನನ್ನ ದೇಶದಲ್ಲಿ ಕೂತ್ ದಾಳಿ ಮಾಡಿದಾಗ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಇರಲಿಲ್ಲ ಅವ್ರ ಹತ್ರ. ನಮ್ಮ ಹತ್ರ ನ್ಯೂಕ್ಲಿಯರ್ ಬಾಂಬ್ ಇದೆ, ನಾವು ದಾಳಿ ಮಾಡ್ಬಿಡ್ತೀವಿ, ಅದು ಮಾಡ್ತೀವಿ ಅಂತ ಹೇಳ್ತಿದ್ದ ಪಾಕಿಸ್ತಾನ ಎಲ್ಲ ನ್ಯೂಕ್ಲಿಯರ್ ಬಾಂಬ್ ಅನ್ನ ತೆಗೆದುಕೊಂಡೋಗಿ ಎಲ್ಲಿಟ್ಕೊಂಡಿದ್ದೀರಿ, ನೀವು ಎಲ್ಲಿಟ್ಕೊಂಡಿದ್ದೀರಿ ಅಂತ ಹೇಳಬೇಕಾದಂತ ಅಗತ್ಯ ಇದೆ. ನಿಮ್ಮ ಹತ್ರ ನಿಮ್ಮ ಸಾಮರ್ಥ್ಯ ಏನು ಅನ್ನೋದನ್ನ ಭಾರತ ಜಗಜ್ಜಾಹೀರುಗೊಳಿಸಿದೆ. ನನಗನ್ಸುತ್ತೆ ಇವತ್ತು ಭಾರತ ಜಗತ್ತಿನ ಮುಂದೆ ಏಷ್ಯಾದಲ್ಲಿ ಸೂಪರ್ ಪವರ್ ಆಗೋ ಕೆಪಾಸಿಟಿ ನನಗಿದೆ. ಪಾಕಿಸ್ತಾನದ ಮೇಲೆ ಯಾರ್ಯಾರು ರಿಲೈ ಆಗಿದ್ದೀರೋ ನೀವೆಲ್ಲ ವೇಸ್ಟ್ ರಾಷ್ಟ್ರದ ಮೇಲೆ ರಿಲೈ ಆಗಿದ್ದೀರಿ ಅಂತ ಭಾರತ ಎಚ್ಚರಿಕೆಯ ಸಂದೇಶ ಕೊಟ್ಟಿದೆ ಅಂತ. ತುಂಬಾ ಜನ ಹೇಳ್ತಾರೆ ಅಂದ್ರೆ ಮೊದಲು ಕೆಲಸ ಮಾಡು ಆಮೇಲೆ ಮಾತಾಡು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಮೋದಿ ಅವ್ರ ಬಗ್ಗೆ ಸಾಕಷ್ಟು ಟೀಕೆಗಳು ಕೇಳಿ ಬರ್ತಾ ಇತ್ತು. ಅಂದ್ರೆ ಅಟ್ಯಾಕ್ ಬಗ್ಗೆ ಮಾತಾಡ್ತಾನೆ ಇಲ್ಲ, ಅವರು ಹೋಗಿ ಬಿಹಾರಲ್ಲಿ ಎಲೆಕ್ಷನ್ ಅಲ್ಲಿ ಕೂತಿದ್ದಾರೆ, ಅದು ಇದು ಅಂತ ಹೇಳ್ಬಿಟ್ಟು ಸಾಕಷ್ಟು ಟೀಕೆಗಳು ಅವ್ರ ಬಗ್ಗೆ ವ್ಯಕ್ತವಾಗ್ತಾ ಇತ್ತು. ಎಲ್ಲೂ ಕೂಡ ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ಅಂತ. ಆದ್ರೆ ಈಗ ಅವರು ಕೆಲಸವನ್ನ ಮಾಡಿ ಈಗ ಮುಗಿಸಿರೋ ಅಂತ ಒಂದು ನರೇಂದ್ರ ಮೋದಿ ಅವರಿಗೆ ಟೀಕೆ ಮಾಡಿದ್ದು ಬಹುಶಃ ಕಾಂಗ್ರೆಸ್ನವ್ರು ಬಿಟ್ರೆ ಇನ್ಯಾರು ಇಲ್ಲ ಅಂತ ನನಗೆ ಅನ್ಸುತ್ತೆ. ಈ ದೇಶದ ಕಾಮನ್ ಮ್ಯಾನ್ಗೆ, ನಾನು ನಮ್ಮ ಮೈಸೂರಿನ ಹುತಾತ್ಮರಾದ ಅಥವಾ ಬಲಿದಾನಕ್ಕೆ ಒಳಗಾದಂತ ಮಂಜುನಾಥ್ ಅವ್ರ ಮನೆಗೆ ಹೋದಾಗ ಅವ್ರ ಹೆಂಡತಿ ಕೂಡ ಹೇಳ್ತಿದ್ರು ಮೋದಿ ಮಾಡೇ ಮಾಡ್ತಾರೆ, ನಂಗೆ ಬಹಳ ವಿಶ್ವಾಸ ಇದೆ, ಅವರು ನನ್ನ ಗಂಡನ ಸಾವಿಗೆ ಪ್ರತೀಕಾರ ತಗೊಳ್ತಾರೆ ಅಂತ ಅವ್ರು ಹೇಳಿದಿತ್ತಲ್ಲ, ನಂಗೆ ರೋಮಾಂಚನ ಅನ್ನಿಸ್ತಿತ್ತು. ಅಂದ್ರೆ ಒಂದು ವಿಶ್ವಾಸ, ಅಗಾಧವಾಗಿರುವಂತ ವಿಶ್ವಾಸ. ಆದ್ರೆ ಕಾಂಗ್ರೆಸ್ನ ದ್ವಂದ್ವ ಹೆಂಗಿತ್ತು ಅಂತಂದ್ರೆ ಯುದ್ಧ ಮಾಡಿ ಅಂತ ಒಂದ್ ಕಡೆ ಮೋದಿಗೆ ತಿವಿಯೋದು, ಮತ್ತೊಂದ್ ಕಡೆ ಸಿದ್ದರಾಮಯ್ಯ ನಡ್ತವ್ರದವರು ಯುದ್ಧ ಮಾಡಬಾರದು, ಯುದ್ಧ ಒಳ್ಳೇದಲ್ಲ ಅಂತ ಹೇಳುವಂತ ಪ್ರಯತ್ನ ಮಾಡೋದು. ಇದು ಪ್ಯಾರಲಲ್ಲಿ ನಡ್ಕೊಂಡು ಹೋಗ್ತಾ ಇತ್ತು. ಆದ್ರೆ ಈ ದೇಶದ ಸಾಮಾನ್ಯ ಪ್ರಜೆಗೆ ವಿಶ್ವಾಸ ಇತ್ತು ನರೇಂದ್ರ ಮೋದಿ ಪ್ರತೀಕಾರ ತೆಗೆದುಕೊಳ್ತಾರೆ. ಬಟ್ ನರೇಂದ್ರ ಮೋದಿ ಸುಮ್ನೆ ತೆಗೆದುಕೊಳ್ಳಿಲ್ಲ. ಅವರು ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಬಿಹಾರದಲ್ಲಿ ಹೇಳಿದ್ರು ನಾನು ಇದಕ್ಕೆ ಪ್ರತೀಕಾರ ತಗೊಳ್ತೀನಿ ಅಂತ ಹೇಳಿದ್ರು. ಅದಾದ ನಂತರ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ನೀರನ್ನ ಬಿಡುವಂತದನ್ನ ನಿಲ್ಲಿಸ್ತೀವಿ ಅಂತ ಇಂಡಸ್ ವಾಟರ್ ಟ್ರೀಟಿನ ಕ್ಲೋಸ್ ಮಾಡಿದ್ರು. ಅದಾದ ನಂತರ ನರೇಂದ್ರ ಮೋದಿ ಅವರು ಪಾಕಿಸ್ತಾನಕ್ಕೆ ಏರ್ ಸ್ಪೇಸ್ ಅನ್ನ ಕ್ಲೋಸ್ ಮಾಡಿದ್ರು, ಪಾಕಿಸ್ತಾನದೊಂದಿಗೆ ವ್ಯಾಪಾರ ವಹಿವಾಟನ್ನು ನಿಲ್ಲಿಸಿದ್ರು. ಕೊನೆಗೆ ಭಾರತದಲ್ಲಿ ಪಾಕಿಸ್ತಾನದ ಪರವಾಗಿ ಭಾರತ ವಿರೋಧಿ ಹೇಳಿಕೆಗಳನ್ನು ಕೊಡುವಂತ ಎಲ್ಲ ಸೋಷಿಯಲ್ ಮೀಡಿಯಾ ಆಕ್ಟಿವಿಸ್ಟ್ ಗಳನ್ನ ನಾನು ಬ್ಯಾನ್ ಮಾಡ್ತೀನಿ ಅಂತ ನರೇಂದ್ರ ಮೋದಿ ಹಂತ ಹಂತವಾಗಿ ಪಾಕಿಸ್ತಾನಕ್ಕೆ ಹೇಳಿದ್ರಲ್ಲ. ನೀರನ್ನ ಕೊನೆಗೆ ತಡೆದು ಬಿಟ್ರು. ನೀರನ್ನ ತಡೆದ್ರೆ ವಿ ಕನ್ಸಿಡರ್ ಇಟ್ ಆಸ್ ಅನ್ ಆಕ್ಟ್ ಆಫ್ ವಾರ್ ಅಂತ ಪಾಕಿಸ್ತಾನ ಹೇಳಿತ್ತು. ಬಟ್ ಏನ್ ಮಾಡಿದ್ರಿ, ಏನೂ ಮಾಡ್ಲಿಕ್ಕೆ ಆಗ್ಲಿಲ್ಲ ನಿಮ್ಮ ಹತ್ರ ಅಂತ ತೋರಿಸಿ ಕೊಟ್ಟು ಬಡ್ದಿದ್ದಿದೆಯಲ್ಲ. ಐ ಥಿಂಕ್ ನರೇಂದ್ರ ಮೋದಿ ಪ್ರತಿ ದಿನವೂ ಕೂಡ ನಾನು ಇದನ್ನು ಮರೆತಿಲ್ಲ, ಇದಕ್ಕೆ ಸರಿಯಾದ ಉತ್ತರ ಕೊಡ್ತೀನಿ ಅಂತ ಹೇಳಿದ್ರು ಅಂತ ನನಗನ್ಸುತ್ತೆ.